ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ನಿಗೂಢ ವ್ಯಕ್ತಿ ಗುರುತಿಸಿದ ಸ್ಥಳದಲ್ಲಿ ಹಾಗಾದ್ರೆ ಮೂಳೆಗಳು ಅಥವಾ ತಲೆಬುರುಡೆ ಏನಾದ್ರೂ ಸಿಕ್ಕಿದೆಯಾ? ಆ ಜಾಗವನ್ನ ಬಗೆದ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದ್ಯಾ? ಅವಸರವಾಗಿ ಅನುಚೇತ್ ಅವರು ಓಡಿ ಬಂದಿದ್ದಕ್ಕೆ ಎಸ್ಐಟಿ ಅಧಿಕಾರಿ ಅನುಚೇತ್ ಅವರು ಅವಸರವಾಗಿ ಯಾಕೆ ಓಡಿ ಬಂದ್ರು? ಅನುಚೇತ್ ಅವರ ಭೇಟಿ ಬೆನ್ನಲ್ಲೇ ಕುತೂಹಲ ಮೂಡಿದೆ. ಧರ್ಮಸ್ಥಳದಲ್ಲಿ ಸತತ 3 ಗಂಟೆಯಿಂದ ಉತ್ಖನನ ಮಾಡಲಾಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ದಟ್ಟಾರಣ್ಯದಲ್ಲಿ ಸಮಾಧಿಗಳನ್ನ ಅಗೆಯಲಾಗ್ತಾ ಇದೆ. ಗಾಳಿ ಮಳೆ ನಡುವೆಯೂ ತಲೆಬುರುಡೆಗಳನ್ನ ಶೋಧಿಸಲಾಗ್ತಾ ಇದೆ. ಆ ಜಾಗವನ್ನ ಬಗೆಯೋದಕ್ಕೆ ಹಿಟಾಚಿ ತರಿಸೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಉತ್ಖನನದ ಸ್ಥಳದಲ್ಲಿ ಕಳೆಬರ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲಿ ಅಗೆಯೋದಕ್ಕೆ ಹಿಟಾಚಿ ತರಿಸುವ ಸಾಧ್ಯತೆ ಇದೆ. ಹಿಟಾಚಿ ಮೂಲಕ ಅಗೆಯೋದಕ್ಕೆ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಳೆ ಗಾಳಿ ನಡುವೆಯೂ ಕೂಡ ಅಗೆತ ಸಾಗಿದೆ. ಆ ಸ್ಥಳದಲ್ಲಿ ಸಾಕ್ಷಿಗಳನ್ನ ಹುಡುಕುವಂತಹ ಕೆಲಸ ಇದು. ಆ ಕೆಲಸ ನಿರಂತರವಾಗಿ ಸಾಗಿದೆ. ಬೆಳಗ್ಗೆಯಿಂದಾನೂ ಕೂಡ ಏನು ಯಾವಾಗ ಈ ದೂರದಾರನನ್ನ ಕರ್ಕೊಂಡು ಬಂದ್ರು ಆವಾಗಿನಿಂದನೂ ಕೂಡ ನಿರಂತರವಾಗಿ ಅಗೆಯುವಂತಹ ಕೆಲಸ ನಡೀತಾ ಇದೆ. ಸಾಕ್ಷ್ಯ ಸಂಗ್ರಹ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ಆಸ್ ಆಫ್ ನೌ ಏನು ಮಾಹಿತಿ, ಏನು ಯಾವುದೇ ತರದ ಮುಖ್ಯ ಸಾಕ್ಷ್ಯ ಲಭ್ಯವಾಗಿರುವಂತದ್ದು ಮಾಹಿತಿ ಬರ್ತಾ ಇಲ್ಲ. ಸಮಾಧಿಯನ್ನ ಬಗೆಯೋದಕ್ಕೆ ಹಿಟಾಚಿ ತರಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಉತ್ಖನನ ಸ್ಥಳದಲ್ಲಿ ಕಳೆಬರಗಳು ಸಿಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲಿ ಅಗೆದು ನೋಡುವ ಸಾಧ್ಯತೆ ಇದೆ. ಹಿಟಾಚಿ ಮೂಲಕ ಅಗೆಯೋದಕ್ಕೆ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ಆತ ತೋರಿಸಿದ ಒಂದು ಜಾಗ ಏನಿತ್ತು, ಆ ಜಾಗದಲ್ಲಿ ಎಂಥದ್ದು ಸಿಕ್ಕಿಲ್ಲ. ಈಗ ಹಿಟಾಚಿ ತರಿಸಿ ಅಕ್ಕಪಕ್ಕ ಸುತ್ತಮುತ್ತ ಬಗೆದು ನೋಡೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬಹಳ ವರ್ಷಗಳಾಗಿರೋದ್ರಿಂದ ಗಿಡ ಮರಗಳು ಬೆಳೆದು ಜಾಗ ಸ್ವಲ್ಪ ಆಚೀಚೆ ಆಗಿರಬಹುದು ಅನ್ನುವಂಥ, ಅಂದ್ರೆ ಗುರುತು ಪತ್ತೆ ಆಗಿಲ್ಲದೆ ಇರಬಹುದು ಆತನಿಗೆ ಅನ್ನುವಂಥ ಅನುಮಾನದ ಮೇರೆಗೆ ಹಿಟಾಚಿಯನ್ನ ತರಿಸಿ ಅಲ್ಲಿ ಅಗೆಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೈದ್ಯರ ತಂಡ ಬಂದಿದೆ. ಅಲ್ಲಿನ ಎಸಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. ನೋಡಿ ಎಷ್ಟು ವಿವರವಾಗಿ ಈ ಒಂದು ತನಿಖೆಯನ್ನ ಎಸ್ಐಟಿ ತಂಡ ಕೈಗೊಂಡಿದೆ. ಪ್ರತಿ ಮೂವ್ಮೆಂಟ್ ಅನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗ್ತಾ ಇದೆ. ಪ್ರತಿ ಅಗೆತದ ಸ್ಥಳವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗ್ತಾ ಇದೆ. ಎಲ್ಲೇ ಏನೇ ಸಿಕ್ಕರೂ ತಕ್ಷಣ ವಿಡಿಯೋ ರೆಕಾರ್ಡ್ ಮಾಡಲಾಗಿರುತ್ತೆ. ಬಹಳ ಸಿಸ್ಟಮ್ಯಾಟಿಕ್ ಆಗಿ ಎಸ್ಐಟಿ ತಂಡ ಈ ಒಂದು ತನಿಖೆಯನ್ನ ನಡೆಸ್ತಾ ಇದೆ. ಸಾಕ್ಷ್ಯ ಸಂಗ್ರಹವೇ ಅತ್ಯಂತ ಪ್ರಮುಖವಾದ ಘಟ್ಟ ಆಗಿರೋದ್ರಿಂದ ಸಾಕ್ಷ್ಯ ಸಂಗ್ರಹವನ್ನ ಎಫ್ಎಸ್ಎಲ್ ತಜ್ಞರ ತಂಡವನ್ನ ಎದುರಿಗೆ ಇಟ್ಟುಕೊಂಡೇನೆ, ಅವರನ್ನ ಜೊತೆಗಿಟ್ಟುಕೊಂಡೇನೆ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದೆ ಎಸ್ಐಟಿ ತಂಡ. ಸೊ ಏನಾದ್ರೂ ಸಿಕ್ಕಿದ್ಯಾ ಗೊತ್ತಿಲ್ಲ. ಇನ್ನು ಕೂಡ ಆಸ್ ಆಫ್ ನೌ ಏನು ಸಿಕ್ಕಿರುವಂತ ಮಾಹಿತಿ ಬರ್ತಾ ಇಲ್ಲ. ಏನೋ ಒಂದು ಕವರ್ ಅಲ್ಲಿ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾರೆ, ಅದು ಏನಂತ ಗೊತ್ತಿಲ್ಲ. ಇನ್ನು ಕೂಡ ಏನು ಅಂತ ಮಾಹಿತಿ ಇಲ್ಲ ಸದ್ಯದ ಮಟ್ಟಿಗೆ. ಅಲ್ಲಿ ಪತ್ರಕರ್ತರನ್ನ ಹತ್ರ ಬಿಡ್ತಾ ಇಲ್ಲ, ವಕೀಲರನ್ನ ಹತ್ರ ಬಿಡ್ತಾ ಇಲ್ಲ, ಸ್ಥಳೀಯರನ್ನ ಹತ್ರ ಬಿಡ್ತಾ ಇಲ್ಲ, ಯಾರನ್ನೂ ಕೂಡ ಆ ಜಾಗದ ಹತ್ತಿರಕ್ಕೆ ಬಿಡ್ತಾ ಇಲ್ಲ. ಕಾರ್ಡನ್ ಆಫ್ ಮಾಡಿದ್ದಾರೆ ಜಾಗಗಳನ್ನ ದೂರದಲ್ಲೇನೆ. ಹಾಗಾಗಿ ಹತ್ರ ಯಾರು ಹೋಗಕ್ಕಾಗಲ್ಲ. ಅಧಿಕಾರಿಗಳು, ತನಿಖಾಧಿಕಾರಿಗಳು, ತಹಶೀಲ್ದಾರ್ ಅವರು ದೃಶ್ಯ, ನೇರ ಪ್ರಸಾರದ ದೃಶ್ಯಗಳು ನೀವೀಗ ನೋಡ್ತಾ ಇರೋದು. ಆ ವ್ಯಕ್ತಿ, ದೂರುದಾರ ವ್ಯಕ್ತಿ, ಅಲ್ಲಿ ಮಳೆ ಸುರಿತಾ ಇದೆ, ಅವರೆಲ್ಲರೂ ಈಚೆ ಬರ್ತಾ ಇದ್ದಾರೆ. ಒಂದು ಸ್ಥಳವನ್ನ ತೋರಿಸಿ ಅಲ್ಲಿಂದ ಮತ್ತೊಂದು ಕಡೆ ಮೂವ್ ಆನ್ ಆಗ್ತಾ ಇದ್ದಾರೆ. ಅಧಿಕಾರಿಗಳು, ಎಸ್ಐಟಿ ಅಧಿಕಾರಿ ಅವ್ರ ಜೊತೆ ಇದ್ದಾರೆ. ಹಾಗೇನೆ ಅಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಬೇಕಾದಂತಹ ಸಿಬ್ಬಂದಿ ಇದ್ದಾರೆ. ಇದು ನೇರ ಪ್ರಸಾರದ ದೃಶ್ಯಗಳು ಧರ್ಮಸ್ಥಳದಿಂದ. ಇದು ಲೈವ್ ವಿಜುವಲ್ಸ್, ನೇರ ಪ್ರಸಾರದ ದೃಶ್ಯಗಳು. ಕಂಟಿನ್ಯೂಸ್ ಆಗಿ ನೇತ್ರಾವತಿ ಸ್ನಾನಘಟ್ಟದಿಂದ 1-2 ಕಿಲೋಮೀಟರ್ ಒಳಗಡೆ ಕಾಡಲ್ಲಿ ಈ ರೀತಿ 13 ಸ್ಥಳಗಳನ್ನ ಗುರುತಿಸಲಾಗಿದೆ. ಅಲ್ಲಿ ಒಂದೊಂದೇ ಸ್ಥಳಗಳಲ್ಲಿ ಅಗೆತದ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಆ ಒಂದೊಂದು ಕಡೆಯೂ ಅಗೆತದ ಕಾರ್ಯ ಅಥವಾ ಸಾಕ್ಷ್ಯ ಸಂಗ್ರಹ ಮಾಡುವಾಗ ಅಲ್ಲಿ ಎಸಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಹಾಗೇನೆ ಎಫ್ಎಸ್ಎಲ್ ಟೀಮ್ ಇದೆ, ಹಾಗೇನೆ ವೈದ್ಯಾಧಿಕಾರಿಗಳ ತಂಡ ಇದೆ. ಅದರ ಜೊತೆಗೆ ಇಡೀ ಘಟನೆಯನ್ನ ವಿಡಿಯೋ ಚಿತ್ರೀಕರಣ ಕೂಡ ಮಾಡಲಾಗ್ತಾ ಇದೆ. ಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ನಿಗೂಢ ವ್ಯಕ್ತಿ ಗುರುತಿಸಿದ ಸ್ಥಳದಲ್ಲಿ ಹಾಗಾದ್ರೆ
ಮೂಳೆಗಳು ಅಥವಾ ತಲೆಬುರುಡೆ ಏನಾದ್ರೂ ಸಿಕ್ಕಿದೆಯಾ, ಆ ಜಾಗವನ್ನ ಬಗೆದ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದ್ಯಾ, ಅವಸರವಾಗಿ ಅನುಚೇತ್ ಅವರು ಓಡಿ ಬಂದಿದ್ದೇಕೆ? ಎಸ್ಐಟಿ ಅಧಿಕಾರಿ ಅನುಚೇತ್ ಅವರು ಅವಸರವಾಗಿ ಯಾಕೆ ಓಡಿ ಬಂದ್ರು? ಅನುಚೇತ್ ಅವರ ಭೇಟಿ ಬೆನ್ನಲ್ಲೇ ಕುತೂಹಲ ಮೂಡಿದೆ. ಧರ್ಮಸ್ಥಳದಲ್ಲಿ ಸತತ 3 ಗಂಟೆಯಿಂದ ಉತ್ಖನನ ಮಾಡಲಾಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ದಟ್ಟಾರಣ್ಯದಲ್ಲಿ ಸಮಾಧಿಗಳನ್ನ ಅಗೆಯಲಾಗ್ತಾ ಇದೆ. ಗಾಳಿ ಮಳೆ ನಡುವೆಯೂ ತಲೆಬುರುಡೆಗಳನ್ನ ಶೋಧಿಸಲಾಗ್ತಾ ಇದೆ. ಆ ಜಾಗವನ್ನ ಬಗೆಯೋದಕ್ಕೆ ಹಿಟಾಚಿ ತರಿಸೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಉತ್ಖನನದ ಸ್ಥಳದಲ್ಲಿ ಕಳೆಬರ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲಿ ಅಗೆಯೋದಕ್ಕೆ ಹಿಟಾಚಿ ತರಿಸುವ ಸಾಧ್ಯತೆ ಇದೆ. ಹಿಟಾಚಿ ಮೂಲಕ ಅಗೆಯೋದಕ್ಕೆ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಳೆ ಗಾಳಿ ನಡುವೆಯೂ ಕೂಡ ಅಗೆತ ಸಾಗಿದೆ. ಆ ಸ್ಥಳದಲ್ಲಿ ಸಾಕ್ಷಿಗಳನ್ನ ಹುಡುಕುವಂತಹ ಕೆಲಸ ಇದು. ಆ ಕೆಲಸ ನಿರಂತರವಾಗಿ ಸಾಗಿದೆ. ಬೆಳಗ್ಗೆಯಿಂದಾನೂ ಕೂಡ ಯಾವಾಗ ಈ ದೂರದಾರನನ್ನ ಕರ್ಕೊಂಡು ಬಂದ್ರು ಆವಾಗಿನಿಂದನೂ ಕೂಡ ನಿರಂತರವಾಗಿ ಅಗೆಯುವಂತಹ ಕೆಲಸ ನಡೀತಾ ಇದೆ. ಸಾಕ್ಷ್ಯ ಸಂಗ್ರಹ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ಆಸ್ ಆಫ್ ನೌ ಏನು ಮಾಹಿತಿ, ಯಾವುದೇ ತರದ ಮುಖ್ಯ ಸಾಕ್ಷ್ಯ ಲಭ್ಯವಾಗಿರುವಂತದ್ದು ಮಾಹಿತಿ ಬರ್ತಾ ಇಲ್ಲ. ಸಮಾಧಿಯನ್ನ ಬಗೆಯೋದಕ್ಕೆ ಹಿಟಾಚಿ ತರಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಉತ್ಖನನ ಸ್ಥಳದಲ್ಲಿ ಕಳೆಬರಗಳು ಸಿಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲಿ ಅಗೆದು ನೋಡುವ ಸಾಧ್ಯತೆ ಇದೆ. ಹಿಟಾಚಿ ಮೂಲಕ ಅಗೆಯೋದಕ್ಕೆ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ಆತ ತೋರಿಸಿದ ಒಂದು ಜಾಗ ಏನಿತ್ತು, ಆ ಜಾಗದಲ್ಲಿ ಎಂಥದ್ದು ಸಿಕ್ಕಿಲ್ಲ. ಈಗ ಹಿಟಾಚಿ ತರಿಸಿ ಅಕ್ಕಪಕ್ಕ ಸುತ್ತಮುತ್ತ ಬಗೆದು ನೋಡೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬಹಳ ವರ್ಷಗಳಾಗಿರೋದ್ರಿಂದ ಗಿಡ ಮರಗಳು ಬೆಳೆದು ಜಾಗ ಸ್ವಲ್ಪ ಆಚೀಚೆ ಆಗಿರಬಹುದು ಅನ್ನುವಂಥ, ಅಂದ್ರೆ ಗುರುತು ಪತ್ತೆ ಆಗಿಲ್ಲದೆ ಇರಬಹುದು ಆತನಿಗೆ ಅನ್ನುವಂಥ ಅನುಮಾನದ ಮೇರೆಗೆ ಹಿಟಾಚಿಯನ್ನ ತರಿಸಿ ಅಲ್ಲಿ ಅಗೆಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೈದ್ಯರ ತಂಡ ಬಂದಿದೆ. ಅಲ್ಲಿನ ಎಸಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. ನೋಡಿ ಎಷ್ಟು ವಿವರವಾಗಿ ಈ ಒಂದು ತನಿಖೆಯನ್ನ ಎಸ್ಐಟಿ ತಂಡ ಕೈಗೊಂಡಿದೆ. ಪ್ರತಿ ಮೂಮೆಂಟ್ ಅನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗ್ತಾ ಇದೆ. ಪ್ರತಿ ಅಗೆತದ ಸ್ಥಳವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗ್ತಾ ಇದೆ. ಎಲ್ಲೇ ಏನೇ ಸಿಕ್ಕರೂ ತಕ್ಷಣ ವಿಡಿಯೋ ರೆಕಾರ್ಡ್ ಮಾಡಲಾಗಿರುತ್ತೆ. ಬಹಳ ಸಿಸ್ಟಮ್ಯಾಟಿಕ್ ಆಗಿ ಎಸ್ಐಟಿ ತಂಡ ಈ ಒಂದು ತನಿಖೆಯನ್ನ ನಡೆಸ್ತಾ ಇದೆ. ಸಾಕ್ಷ್ಯ ಸಂಗ್ರಹವೇ ಅತ್ಯಂತ ಪ್ರಮುಖವಾದ ಘಟ್ಟ ಆಗಿರೋದ್ರಿಂದ ಸಾಕ್ಷ್ಯ ಸಂಗ್ರಹವನ್ನ ಎಫ್ಎಸ್ಎಲ್ ತಜ್ಞರ ತಂಡವನ್ನ ಎದುರಿಗೆ ಇಟ್ಟುಕೊಂಡೇನೆ, ಅವರನ್ನ ಜೊತೆಗಿಟ್ಟುಕೊಂಡೇನೆ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದೆ ಎಸ್ಐಟಿ ತಂಡ. ಸೊ ಏನಾದ್ರೂ ಸಿಕ್ಕಿದ್ಯಾ ಗೊತ್ತಿಲ್ಲ. ಇನ್ನು ಕೂಡ ಆಸ್ ಆಫ್ ನೌ ಏನು ಸಿಕ್ಕಿರುವಂತ ಮಾಹಿತಿ ಬರ್ತಾ ಇಲ್ಲ. ಏನೋ ಒಂದು ಕವರ್ ಅಲ್ಲಿ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾರೆ, ಅದು ಏನಂತ ಗೊತ್ತಿಲ್ಲ. ಇನ್ನು ಕೂಡ ಏನು ಅಂತ ಮಾಹಿತಿ ಇಲ್ಲ ಸದ್ಯದ ಮಟ್ಟಿಗೆ. ಅಲ್ಲಿ ಪತ್ರಕರ್ತರನ್ನ ಹತ್ರ ಬಿಡ್ತಾ ಇಲ್ಲ, ವಕೀಲರನ್ನ ಹತ್ರ ಬಿಡ್ತಾ ಇಲ್ಲ, ಸ್ಥಳೀಯರನ್ನ ಹತ್ರ ಬಿಡ್ತಾ ಇಲ್ಲ, ಯಾರನ್ನೂ ಕೂಡ ಆ ಜಾಗದ ಹತ್ತಿರಕ್ಕೆ ಬಿಡ್ತಾ ಇಲ್ಲ. ಕಾರ್ಡನ್ ಆಫ್ ಮಾಡಿದ್ದಾರೆ ಜಾಗಗಳನ್ನ ದೂರದಲ್ಲೇನೆ, ಹಾಗಾಗಿ ಹತ್ರ ಯಾರು ಹೋಗಕ್ಕಾಗಲ್ಲ. ಅಧಿಕಾರಿಗಳು, ತನಿಖಾಧಿಕಾರಿಗಳು, ತಹಶೀಲ್ದಾರ್ ಅವರು ದೃಶ್ಯ, ನೇರ ಪ್ರಸಾರದ ದೃಶ್ಯಗಳು ನೀವೀಗ ನೋಡ್ತಾ ಇರೋದು. ಆ ವ್ಯಕ್ತಿ, ದೂರುದಾರ ವ್ಯಕ್ತಿ, ಅಲ್ಲಿ ಮಳೆ ಸುರಿತಾ ಇದೆ, ಅವರೆಲ್ಲರೂ ಈಚೆ ಬರ್ತಾ ಇದ್ದಾರೆ. ಒಂದು ಸ್ಥಳವನ್ನ ತೋರಿಸಿ ಅಲ್ಲಿಂದ ಮತ್ತೊಂದು ಕಡೆ ಮೂವ್ ಆನ್ ಆಗ್ತಾ ಇದ್ದಾರೆ. ಅಧಿಕಾರಿಗಳು, ಎಸ್ಐಟಿ ಅಧಿಕಾರಿ ಅವ್ರ ಜೊತೆ ಇದ್ದಾರೆ. ಹಾಗೇನೆ ಅಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಬೇಕಾದಂತಹ ಸಿಬ್ಬಂದಿ ಇದ್ದಾರೆ. ಇದು ನೇರ ಪ್ರಸಾರದ ದೃಶ್ಯಗಳು. ಧರ್ಮಸ್ಥಳದಿಂದ ಇದು ಲೈವ್ ವಿಜುವಲ್ಸ್, ನೇರ ಪ್ರಸಾರದ ದೃಶ್ಯಗಳು. ಕಂಟಿನ್ಯೂಸ್ ಆಗಿ ನೇತ್ರಾವತಿ ಸ್ನಾನಘಟ್ಟದಿಂದ 1-2 ಕಿಲೋಮೀಟರ್ ಒಳಗಡೆ ಕಾಡಲ್ಲಿ ಈ ರೀತಿ 13 ಸ್ಥಳಗಳನ್ನ ಗುರುತಿಸಲಾಗಿದೆ. ಅಲ್ಲಿ ಒಂದೊಂದೇ ಸ್ಥಳಗಳಲ್ಲಿ ಅಗೆತದ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಆ ಒಂದೊಂದು ಕಡೆಯೂ ಅಗೆತದ ಕಾರ್ಯ ಅಥವಾ ಸಾಕ್ಷ್ಯ ಸಂಗ್ರಹ ಮಾಡುವಾಗ ಅಲ್ಲಿ ಎಸಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಹಾಗೇನೆ ಎಫ್ಎಸ್ಎಲ್ ಟೀಮ್ ಇದೆ, ಹಾಗೇನೆ ವೈದ್ಯಾಧಿಕಾರಿಗಳ ತಂಡ ಇದೆ. ಅದರ ಜೊತೆಗೆ ಇಡೀ ಘಟನೆಯನ್ನ ವಿಡಿಯೋ ಚಿತ್ರೀಕರಣ ಕೂಡ ಮಾಡಲಾಗ್ತಾ ಇದೆ.